8ನೇ ತರಗತಿಯಲ್ಲಿ ಏನಾಗುತ್ತೆ ಅಂದ್ರೆ ಮಧ್ಯಮ ಮತ್ತು ದೂರದ ಓಟಗಳು ಅಂತ ಇಟ್ಟಿದ್ದಾರೆ. ಆಯ್ತಾ? ನೀವು ದೈಹಿಕ ಶಿಕ್ಷಣದ ಮಹತ್ವ, ವಾಲಿಬಾಲ್ದು ಇತಿಹಾಸ, ಅಂಕಣ, ಅರ್ಥ ಆಯ್ತಾ? ಅಂಕಣ ಆದ್ಮೇಲೆ ನಿಯಮಗಳು, ಅರ್ಥ ಆಯ್ತಾ? ಹೇಗೆ ಆಡ್ಬೇಕು ಅಂತೆಲ್ಲ ತಿಳ್ಕೊಂಡ್ರಿ. ನೆಕ್ಸ್ಟ್ ಹಾಕಿ ಪಾಠದಲ್ಲೂ ಕೂಡ ನಿಯಮ, ಇತಿಹಾಸ ಮತ್ತೆ ಅಂಕಣದ ಬಗ್ಗೆ ಎಲ್ಲ ತಿಳ್ಕೊಂಡ್ರಿ. ಈಗ ಮಧ್ಯಮ ಮತ್ತು ದೂರದ ಓಟಗಳು ನೀವೆಲ್ಲ ಮೊನ್ನೆ ವಲಯ ಮಟ್ಟಕ್ಕೆಲ್ಲ ಹೋಗಿದ್ರಿ, ಅರ್ಥ ಆಯ್ತಾ? ಅದರಲ್ಲಿ ಗುಂಪು ಆಟಗಳು ಮತ್ತೆ ವೈಯಕ್ತಿಕ ಆಟಗಳು ಅಥವಾ ಮೇಲಾಟಗಳು ಅಂತ ಕರಿತೀವಿ, ಅರ್ಥ ಆಯ್ತಾ? ಆಟಗಳಲ್ಲಿ 3 ವಿಧ ಇರ್ತದೆ. ಯಾವ್ದ್ರಲ್ಲಿ? ಮೇಲಾಟಗಳಲ್ಲಿ 3 ವಿಧ. ಮೇಲಾಟಗಳು ಅಂದ್ರೆ ವೈಯಕ್ತಿಕ ಆಟಗಳಲ್ಲಿ ಕೂಡ ಅಥ್ಲೆಟಿಕ್ಸ್ ಅಂತ ಇರ್ತೀವಿ. ಇದರಲ್ಲಿ 3 ವಿಧ. ಒಂದು ಯಾವುದು? ಓಟಗಳು. ಇನ್ನೊಂದು ಜಿಗಿತಗಳು. ಇನ್ನೊಂದು ಎಸೆತಗಳು. ಅದಲ್ವಾ? ಈ ಓಟಗಳಲ್ಲಿ 3 ವಿಧ. ಮತ್ತೆ ವೇಗದ ಓಟಗಳು, ನೆಕ್ಸ್ಟ್ ಮಧ್ಯಮ ದೂರದ ಓಟಗಳು, ನೆಕ್ಸ್ಟ್ ದೂರದ ಓಟಗಳು. ಏನು? ದೂರದ ಓಟಗಳು. ನಿಮಗೆ ಯಾವ್ದು ಇಟ್ಟಿದ್ದಾರೆ? ನಿಮ್ಮ ಇದಕ್ಕೆ ನಿಮಗೆ ಪಾಠಕ್ಕೆ ಯಾವ್ದು ಇಟ್ಟಿದ್ದಾರೆ? ಮಧ್ಯಮ ಮತ್ತೆ ದೂರದ ಓಟಗಳು ಇಟ್ಟಿದ್ದಾರೆ. ಮಧ್ಯಮ ಮತ್ತೆ ದೂರದ ಓಟಗಳು ಇಟ್ಟಿದ್ದಾರೆ. ನೋಡಲಿ, ಇದರಲ್ಲಿ 3 ವಿಧದಲ್ಲಿ ವೇಗದ ಓಟಗಳು ಅಂತ ಹೇಳಿದ್ರೆ ಯಾವ್ಯಾವಪ್ಪ ಅಂದ್ರೆ 100 ಮೀಟರ್, 200 ಮೀಟರ್, 400 ಮೀಟರ್. ಇವಕ್ಕೆ ಹೇಳ್ತಾರೆ ವೇಗದ ಓಟಗಳು ಅಂತ ಕರೀತಾರೆ, ಅದಲ್ವಾ? ಮಧ್ಯಮ ದೂರದ ಓಟಗಳಿಗೆ ಏನ್ ಹೇಳ್ತಾರೆ ಅಂದ್ರೆ 800 ಮೀಟರ್, 1500 ಮೀಟರ್, 3000 ಮೀಟರ್, ಅರ್ಥ ಆಯ್ತಾ? ಇವೆಲ್ಲ ಮಧ್ಯಮ ದೂರದ ಓಟಗಳು. ದೂರದ ಓಟಗಳು ಅಂತ ಹೇಳಿದ್ರೆ 10 ಕಿಲೋಮೀಟರ್ ಅಂದ್ರೆ ಗೊತ್ತೈತಲ್ಲ? 10 ಕಿಲೋಮೀಟರ್ ಎಷ್ಟು ದೂರ ಆಗುತ್ತೆ? ಎಷ್ಟು ದೂರ ಆಗುತ್ತೆ? ಮ್ಯಾರಥಾನ್, ಅರ್ಧ ಮ್ಯಾರಥಾನ್ ಅಂತ. ಮ್ಯಾರಥಾನ್ ಓಟಗಳು ಅಂತ ಹೇಳಿದ್ರೆ 42 ಕಿಲೋಮೀಟರ್ ದೂರ ಓಡಬೇಕು. 42.198. ಎಷ್ಟು? 42.198. ಅರ್ಥ ಆಯ್ತು? ದೂರದ ಓಟಗಳು ಅಂತ 40 ಕಿಲೋಮೀಟರ್ ಅಂದ್ರೆ ಎಷ್ಟು ದೂರ ಓಡಬೇಕು? ಹೆಚ್ಚು ಕಡಿಮೆ ಇಲ್ಲಿಂದ ಶಿಕಾರಿಪುರದವರೆಗೆ. ಅದಕ್ಕೆ ದೂರದ ಓಟಗಳು ಅಥವಾ ಮ್ಯಾರಥಾನ್ ಓಟಗಳು ಅಂತ. ಇದರಲ್ಲಿ ಅರ್ಧ 21 ಪಾಯಿಂಟ್ ಸಮಥಿಂಗ್ ಇದೆ. ಈಗ ಅರ್ಧ ಮ್ಯಾರಥಾನ್ ಓಟಗಳು ಅಂತೀವಿ. ಇನ್ನೊಂದು ಗುಡ್ಡಗಾಡು ಓಟಗಳು ಅಂತ ಕರಿತೀವಿ. ಹೇಳ್ತೀವಿ ಗುಡ್ಡಗಾಡು ಓಟಗಳು. ಈ ಫಾರ್ ಎಕ್ಸಾಂಪಲ್ ವೇಗದ ಓಟಗಳು ಅಂತ ಹೇಳಿದ್ರೆ ಏನಾಗುತ್ತೆ? ನೀವು ಶಿಕಾರಿಪುರ ಇದಕ್ಕೆ ಶಿರಾಳಕೊಪ್ಪಕ್ಕೆ ಬಂದಿದ್ರೆ ಒಂದು ಟ್ರ್ಯಾಕ್ ಇರುತ್ತೆ. ಸ್ಟ್ಯಾಂಡರ್ಡ್ ಟ್ರ್ಯಾಕ್ ಅಂದ್ರೆ 400 ಮೀಟರ್ ಇರುತ್ತೆ. ಎಷ್ಟು ಇರುತ್ತೆ? 400 ಮೀಟರ್ ಇರುತ್ತೆ. 8 ಓಣಿಗಳು ಇರ್ತವೆ. ಎಷ್ಟು ಓಣಿಗಳು ಇರ್ತವೆ? 8. ಹಿಂಗೆ ಓಣಿಗಳು ಹಾಕಿರುತ್ತೆ. ಇಲ್ಲಿ ಮಳೆ ಬಂದಿದ್ರಿಂದ ಹಾಕಿರ್ಲಿಲ್ಲ ಮೊನ್ನೆ. ನೀವು ಟಿವಿಯಲ್ಲಿ ಎಲ್ಲಾರು ನೋಡ್ರಿ, ಸ್ಟ್ಯಾಂಡರ್ಡ್ ಟ್ರ್ಯಾಕ್ ಓಡಬೇಕು. ಈಗೆಲ್ಲ ಮೊಬೈಲ್ ಇರೋದ್ರಿಂದ ಮೊಬೈಲಲ್ಲೆಲ್ಲ ನೋಡ್ಬೋದು. ಮತ್ತೆ ರನ್ನಿಂಗ್ ಇವೆಂಟ್ಗಳು. ಈ ಟ್ರ್ಯಾಕ್ ಮಾಡಿದ್ರೆ 8 ಓಣಿಗಳು ಅಂತ ಹೇಳಿದ್ರೆ ಇದರಲ್ಲಿ ಟ್ರ್ಯಾಕ್ ಅಲ್ಲಿ ವೇಗದ ಓಟಗಳು ಇದೆಯಲ್ಲ, ಯಾವ್ಯಾವು? 100, 200, 400. ಇವೆಲ್ಲ 400 ಮೀಟರ್ ಓಟಗಳು ಏನ್ ಮಾಡ್ತವೆ ಅಂದ್ರೆ ನಿಮ್ಮ ಓಣಿಗೆ ಓಡ್ಬೇಕು. ನಿಮ್ಗೆಲ್ಲ ನಂಬರ್ ಕೊಡ್ತಾರೆ, ಅರ್ಥ ಆಯ್ತಾ? ನಿಮಗೆ ಈಗ 12 ಜನ ಓಟಗಾರರು ಇದ್ರೆ ಇಲ್ಲಿ 8 ಓಣಿಗಳು, ಸ್ಟ್ಯಾಂಡರ್ಡ್ ಟ್ರ್ಯಾಕ್ ಅಲ್ಲಿ 8 ಓಣಿಗಳು ಇರ್ತವೆ. ಎಷ್ಟು ಓಣಿಗಳು ಇರ್ತವೆ? 8. ಒಂದು ಓಣಿಯ ಅಗಲ ಎಷ್ಟಾಗುತ್ತೆ? 1.22 ಮೀಟರ್ ಇರುತ್ತೆ, ಅರ್ಥ ಆಯ್ತಾ? ಇವೆಲ್ಲ ಕೂಡ ಏನಾಗುತ್ತೆ ಅಂದ್ರೆ ನಿಮ್ ಟ್ರ್ಯಾಕ್ ಅಲ್ಲೇ ಓಡ್ಬೇಕು. ಇದಕ್ಕೆ ಏನಾಗುತ್ತೆ ಅಂದ್ರೆ ಈಗ ನೋಡಲಿ, CDR ಮತ್ತು RDR ಅಂತ ಕರ್ವ್ ಡಿಸ್ಟೆನ್ಸ್ ರೇಡಿಯಸ್ ಅಂದ್ರೆ ಒಳಗಿಂದ ಇರುತ್ತಲ್ವಾ, ಒಳಗೆ ನೋಡಿ 400 ಮೀಟರ್ ಉದ್ದ ಇದ್ರೆ ಒಂದು ಸುತ್ತಾಡುತ್ತೆ.
ಹೊರಗಿದೆಲ್ಲ ಜಾಸ್ತಿ ಆಗ್ತಿರುತ್ತೆ, ಅದಕ್ಕೆ ಸ್ಟ್ರಾಗರ್ ಅಂತ ಕೊಡ್ತಾರೆ. ಏನು ಕೊಡ್ತಾರೆ? ಸ್ಟ್ರಾಗರ್. ಫಾರ್ ಎಕ್ಸಾಂಪಲ್ ಇಲ್ಲಿಂದ 400 ಮೀಟರ್ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿಂದ ಒಂದು ಕೊಟ್ರೆ ಇಲ್ಲಿಂದ ಮತ್ತೆ ಇನ್ನೊಂದು ಹೀಗೆ ಮುಂದೊಂದಕ್ಕೆ ಬೀಳಿಸ್ತಾರೆ, ಹೌದಲ್ವಾ? ಇವಕ್ಕೆ ಸ್ಟ್ರಾಗರ್ ಅಂತ ಕೊಡ್ತಾರೆ. 200 ಮೀಟರ್ ಟ್ರ್ಯಾಕ್ ಇದ್ರೆ ಹಾಫ್ ಸ್ಟ್ರಾಗರ್ ಕೊಡ್ತಾರೆ, 400 ಮೀಟರ್ ಟ್ರ್ಯಾಕ್ ಇದ್ರೆ ಫುಲ್ ಸ್ಟ್ರಾಗರ್ ಕೊಡ್ತಾರೆ. ಇದಕ್ಕೆ ವೇಗದ ಓಟಗಳು ಅಂತ ಕರಿತೀವಿ. ವೇಗದ ಓಟಗಳಲ್ಲಿ ಏನಾಗ್ತಿರುತ್ತೆ, ನಿಮ್ಮ ಓಣಿಯಲ್ಲೇ ನೀವು ಓಡಬೇಕು, ಅರ್ಥ ಆಯ್ತಾ? ಒಂದ್ಸರಿ ಫಿನಿಶಿಂಗ್ 100 ಮೀಟರ್ ಅಂತ ಹೇಳಿದ್ರೆ ಸೈಟ್ ಇರುತ್ತೆ, ಒಂದು 100 ಮೀಟರ್ ಅಂದ್ರೆ ಫಿನಿಶ್ ಆಗ್ತಾ ಇರ್ತದೆ. ನಿಮಗಿಟ್ಟಿರೋದು ಈಗ ಏನಾಗುತ್ತೆ ಅಂದ್ರೆ ಕೇಳಿ, ಮಧ್ಯಮ ಮತ್ತು ದೂರದ ಓಟಗಳು ಅಂತ. ಮಧ್ಯಮ ಮತ್ತೆ ದೂರದ ಓಟಗಳು. ಮಧ್ಯಮ ಮತ್ತು ದೂರದ ಓಟಗಳು ಅಂದ್ರೆ 800 ಮೀಟರ್, 1500, 3000 ಮೀಟರ್ಗಳು ಮಧ್ಯಮ ದೂರದ ಓಟಗಳು ಅಂತ ಕರಿತೀವಿ. ಈಗ 400 ಮೀಟರ್ ಟ್ರ್ಯಾಕ್ ಅಂತ ಹೇಳಿದ್ರೆ 800 ಮೀಟರ್ ಎಷ್ಟು ರೌಂಡ್ ಓಡಬೇಕು? 2 ರೌಂಡ್ ಓಡಬೇಕು. 800 ಡಿವೈಡೆಡ್ ಬೈ 400, ಅಲ್ಲಿಗೆ 4 2 ರೌಂಡ್ ಓಡಬೇಕಾಗುತ್ತೆ, ಅರ್ಥ ಆಯ್ತಾ? ಅವಾಗ ಏನ್ ಮಾಡ್ತಾರೆ, ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಇದ್ರೆ ಇದು ಫಿನಿಶಿಂಗ್ ಪಾಯಿಂಟ್, ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲೇ ಇರ್ತದೆ, ಅರ್ಥ ಆಯ್ತಾ? ಇದ್ರ ಮಧ್ಯೆ ಏನಾಗುತ್ತೆ, ಸ್ಟಾರ್ಟಿಂಗ್ ಪಾಯಿಂಟ್ ಇದ್ದಾಗ ಏನಾಗುತ್ತೆ, ಡಯಾಗ್ನಲ್ ಆಕ್ಸಿಸ್ ಅಥವಾ ಕರ್ವ್ ಅಂತ ಕಟ್ತೀವಿ. ನಾವೇನು ಸ್ಟ್ಯಾಗರ್ ಕೊಡಕ್ಕಲ್ಲ, ಹಿಂಗ್ ಕರ್ವ್ ಮಾಡಿರ್ತಾರೆ, ಹಿಂಗೆ ಈ ಓಡ್ಬೇಕಾದ್ರೆ ಸ್ವಲ್ಪ ಮುಂದೆ ಸರಿ, ಕರ್ವ್ ವಕ್ರ ರೇಖೆಗಳು ಅಂತ ಮಾಡ್ತೇವೆ. ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಬಂಚಲ್ಲಿ ಬಿಡ್ತಾ ಇರ್ತಾರೆ. ಬಂಚ್ ಅಂದ್ರೆ ಗುಂಪಲ್ಲಿ ಬಿಡ್ತಾರೆ. ಈ ವೇಗದ ಓಟಗಳಲ್ಲಿ 8 ಓಡಿದ್ರೆ 8 ಜನ ಬಿಡಬೇಕು, ಅರ್ಥ ಆಯ್ತಾ? ಈ ಮಧ್ಯಮ ದೂರದ ಓಟಗಳಂತೆ ಬಂಚಲ್ಲಿ ಬಿಡ್ತೇವೆ, ಒಂದಕ್ಕಿಂತ ಜಾಸ್ತಿ ಇದ್ರೆ ಕೂಡ ಈ ಕರ್ವಲ್ಲಿ ಬಿಟ್ಬಿಟ್ಟು, ಅರ್ಥ ಆಯ್ತಾ? ಒಳಗೆ ಒಂದ್ ಸ್ವಲ್ಪ ದೂರ ಹೋದ್ಮೇಲೆ ಒಳಗೆ ಓಡಾಡ್ತಾ ಇರ್ಬೋದು, ಅರ್ಥ ಆಯ್ತಾ? ಈ ಫಾರ್ ಎಕ್ಸಾಂಪಲ್ 10 ಜನ ಓಡ್ತಾ ಇದಾರೆ ಅಂತ ಹೇಳಿದ್ರೆ, ಅರ್ಥ ಆಯ್ತಾ? 2 ರೌಂಡ್ ಓಡ್ಬೇಕು, ಅರ್ಥ ಆಯ್ತಾ? ಯಾರು ಒಂದು ರೌಂಡ್ ಫಿನಿಶ್ ಮಾಡಿದ್ರೆ ಸುತ್ತು ಎಣೆಕಾರರು ನಿಂತ್ಕೊಂಡಿದ್ರು, ಎಲ್ಲ ನಂಬರ್ ಕೊಟ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ಇವರು, ಇಲ್ಲಿಂದ ಇಲ್ಲಿಗೆ ಇವರು ಅಂತ ನೋಡ್ಕೊಂಡಿದ್ರು. ಒಂದು ಮಿನಿಮಮ್ 4 ಜನ ಅಂದ್ರೆ ಒಬ್ಬ ಅಂಪೈರ್ ನೋಡ್ಕೊಂತಾರೆ, ತೀರ್ಪುಗಾರರು ಅಂತ ಇರ್ತಾರೆ, ಅರ್ಥ ಆಯ್ತು? ಸುತ್ತು ಎಣಿಕೆಯ ತೀರ್ಪುಗಾರರು ಅಂತ ಇರ್ತವೆ. ಅವರಿಗೆ ನಂಬರ್ ಕೊಟ್ಬಿಟ್ಟು ಇವನು 1 ರೌಂಡ್ ಓಡ್ದ, 2 ರೌಂಡ್ ಓಡ್ದ, 3 ರೌಂಡ್ ಓಡ್ದ, ಅರ್ಥ ಆಯ್ತಾ? ಹಿಂಗೆ ನೋಡ್ತಾ ಇರ್ತೀವಿ. ಈಗ ಅದೇ 1500 ಮೀಟರ್ ಓಡ್ಬೇಕು ಅಂದ್ರೆ ಎಷ್ಟು ಓಡ್ಬೇಕು? 1500 ಡಿವೈಡೆಡ್ ಬೈ 400. 2 ಸೊನ್ನೆಗೆ 4 ಅಲ್ಲಿ 4 3 4 3 ಎಷ್ಟು? 12 ಹೋದ್ರೆ ಇನ್ನು ಎಷ್ಟು ಉಳಿತು? ಎಷ್ಟು ಉಳಿತು? 3, ಅರ್ಥ ಆಯ್ತಾ? 3 ಉಳಿತು. 3 ಅಂತ ಹೇಳಿದ್ರೆ ಏನಾಗುತ್ತೆ, 3.25 ರೌಂಡ್ ಓಡ್ಬೇಕು. ಎಷ್ಟು ರೌಂಡ್ ಓಡ್ಬೇಕು? 3.25. ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಇದು 1 ರೌಂಡ್, 2 ರೌಂಡ್, ಅರ್ಥ ಆಯ್ತಾ? ನೋಡಿ, ಇಲ್ಲಿಂದ ಇಲ್ಲಿಗೆ 100 ಮೀಟರ್, ಇಲ್ಲಿಂದ ಇಲ್ಲಿಗೆ 100 ಮೀಟರ್, ಇಲ್ಲಿಂದ ಇಲ್ಲಿಗೆ 100 ಮೀಟರ್, ಅರ್ಥ ಆಯ್ತಾ? 1500 ಮೀಟರ್ ಕೂಡ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿಂದ ಸ್ಟಾರ್ಟ್ ಮಾಡಿ 3.25 ರೌಂಡ್ ಮಾಡ್ತಾರೆ. ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿಂದ 3.25 ರೌಂಡ್ ಫಿನಿಶ್ ಆಗುತ್ತೆ. ಅದಾದ್ಮೇಲೆ 3 ರೌಂಡ್ ಆಡ್ತಾರೆ. ನೆಕ್ಸ್ಟ್ 3000 ಕೊಡ್ಬೇಕು ಅಂದ್ರೆ ಎಷ್ಟು ಓಡಬೇಕು? 7.5. 3000 ಡಿವೈಡೆಡ್ ಬೈ 400, 4 ಅಲ್ಲಿ 7 28. ಇನ್ನೆಷ್ಟು ಉಳಿತು? 200 ಉಳಿತು. ಅಲ್ಲಿಗೆ ಇಲ್ಲಿಗೆ 7 ರೌಂಡ್ ಓಡ್ಬೇಕು, ಅರ್ಥ ಆಯ್ತಾ? ಅದಕ್ಕೆ ಸುತ್ತು ಎಣಿಕೆಗಾರರು ಇರ್ತಾರೆ. ನೆಕ್ಸ್ಟ್ 5000 ಕಿಲೋಮೀಟರ್ ನಡಿಗೆ ಓಡಬೇಕು ಅಂದ್ರೆ ಎಷ್ಟು ರೌಂಡ್ ನಡಿಬೇಕು? 5000 ಡಿವೈಡೆಡ್ ಬೈ 400, 2000 4 ಅಲ್ಲಿ 4 ಇನ್ನೆಷ್ಟು ಉಳಿತು? 10 ಉಳಿತು. 4 8, ಅರ್ಥ ಆಯ್ತಾ? ಇನ್ನೆಷ್ಟು ಉಳಿತು? 2 ಉಳಿತು. 12 ರೌಂಡ್ ಓಡ್ಬೇಕು, ನಡಿಬೇಕು, ಅರ್ಥ ಆಯ್ತಾ? ಅದೇ ಇಲ್ಲೇನಾಗುತ್ತೆ ಅಂತ ಹೇಳಿ ಇವೆಲ್ಲ ಮಧ್ಯಮ ದೂರದ ಓಟಗಳು ಅಂತ ಕರಿತೀವಿ. ಹೇಳ್ತಾರೆ ಮಧ್ಯಮ ದೂರದ ಓಟಗಳು. ನಾವು 100 ಮೀಟರ್ ಓಡ್ಬೇಕಾದ್ರೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಆನ್ ಯುವರ್ ಮಾರ್ಕ್ ಅಂದ್ರೆ ಫಸ್ಟ್ ಲೈನ್ ಮೇಲೆ ನಿಂತ್ಕೋಬೇಕು. ಸೆಟ್ ಆದ್ಮೇಲೆ ಕ್ಲಾಸ್ ಹೊಡಿಯೋದು, ಇಲ್ಲ ಗನ್ ಹೊಡಿಯೋದು, ವಿಷಲ್ ಹೊಡೋದು ಏನೋ ಮಾಡ್ತಾ ಇರ್ತೀವಿ. ಇದು
ವೇಗದ ಓಟಗಳು. ಅರ್ಥ ಆಯ್ತಾ? ಇದರಲ್ಲಿ ಏನಾಗುತ್ತೆ ಅಂದ್ರೆ ಮಧ್ಯಮ ದೂರದ ಓಟ ಮತ್ತು ದೂರದ ಓಟಗಳಲ್ಲಿ ಬಂಚ್ಗಳಲ್ಲಿ ಓಡ್ತೈತೆ, ಅಂದ್ರೆ ಗುಂಪುಗಳಲ್ಲಿ ಓಡಿಸೋದ್ರಿಂದ ಯಾವುದೇ ರೀತಿ ಅವರ ಟ್ರ್ಯಾಕ್ ಓಡೋದ್ರಿಂದ ಏನಾಗುತ್ತೆ ಹೇಳ್ತದೆ ಅನಿವಾರ್ಯ ಮಾರ್ಕ್ ಅಂತ ಹೇಳಿದ ಮೇಲೆ ಲೈನ್ ಮೇಲೆ ನಿಂತ್ಕೊಳ್ತೀವಿ, ಸೆಟ್ ಹೇಳಲ್ಲ, ಅವಾಗ ಕ್ಲಾಪ್ ಹೊಡೆಯೋದು ಮತ್ತು ಇಲ್ಲ ಗನ್ನಲ್ಲಿ ಶೂಟ್ ಮಾಡೋದು ಮಾಡಿ ಓಡಿಸ್ತಾ ಇರ್ತೀವಿ. ಇದಕ್ಕೆ ಮಧ್ಯಮ ದೂರದ ಓಟಗಳು ನಿಯಮಗಳು ಏನೇನಿರ್ತವೆ ಅಂತ. ಫಾರ್ ಎಕ್ಸಾಂಪಲ್ ನೋಡಿ, ಓಟಗಳಲ್ಲಿ ಮಧ್ಯಮ ಮತ್ತು ದೂರದ ಓಟಗಳಲ್ಲಿ ಹೆಚ್ಚಿನ ಮಹತ್ವ ಹೊಂದಿದ್ದು ಈ ಸ್ಪರ್ಧೆಗಳು ಹೆಚ್ಚಿನ ಕಷ್ಟ ಸಹಿಷ್ಣುತೆಯನ್ನು ಹೊಂದಿರ್ತವೆ. ವೇಗದ ಓಟಗಳಲ್ಲಿ ಏನಾಗ್ತಾ ಇರ್ತಂದ್ರೆ ಒಂದ್ಸಲ ಸಡನ್ ಅಂತ ಓಡ್ಬಿಟ್ಟು ನಿಂತ್ಕೊಬಿಡ್ತೀವಿ. ಆದ್ರೆ ದೂರದ ಮತ್ತು ಮಧ್ಯಮ ದೂರದ ಓಟಗಳಲ್ಲಿ ಕಷ್ಟ ಸಹಿಷ್ಣುತೆ, ಕಷ್ಟವನ್ನ ಈಗ ನಾವೇನ್ ಮಾಡ್ತೀವಿ, ಒಂದು 2 ರೌಂಡ್ ಆದ್ಮೇಲೆ ನಮ್ಗೆ ಆಯಾಸ ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕೆ ಏನಾಗುತ್ತೆ ಅಂದ್ರೆ ಸ್ಟಾಮಿನಾ ಬೇಕಾಗುತ್ತೆ. ಸ್ಟಾಮಿನಾ ಅಂದ್ರೆ ಕಷ್ಟ ಸಹಿಷ್ಣುತೆ ಅಂತ ಕರಿತೀವಿ, ಎಂಡೂರೆನ್ಸ್ ಅಂತ ಕರಿತೀವಿ. ಅದಕ್ಕೆ ಏನಾಗುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ಆಮ್ಲಜನಕದ ಕೊರತೆ ಉಂಟಾಗದಂಗೆ ನಾವೇನ್ ಮಾಡಬೇಕು, ರಕ್ತದಲ್ಲಿ ಕೆಂಪಾಗಿರಲು ಕಾರಣ ಏನಪ್ಪ? ರಕ್ತ ಕೆಂಪಾಗಿರಲು ಕಾರಣ ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನ್ ಅಂದ್ರೆ ಕಲರ್ ಪಿಗ್ಮೆಂಟ್ ಇದೆ. ಅರ್ಥ ಆಯ್ತದೆ? ರಕ್ತದ ಕಣಗಳಲ್ಲಿ ಯಾವ್ದು ಬಿಳಿ ರಕ್ತ ಕಣಗಳು, ಕೆಂಪು ರಕ್ತ ಕಣಗಳು ಮತ್ತೆ ಪ್ಲೇಟ್ಲೆಟ್ಸ್ ಅಂತ ಇರ್ತವೆ. ಅರ್ಥ ಆಯ್ತಿದ? ಈ ಬಿಳಿ ರಕ್ತ ಕಣಗಳ ಉಪಯೋಗ ಏನು? ಬಿಳಿ ರಕ್ತ ಕಣಗಳ ಉಪಯೋಗ ಏನು? ರೋಗ ನಿರೋಧಕ ಶಕ್ತಿ ಹೆಚ್ಚಿರುತ್ತೆ, ರೋಗ ಬಂದಂಗೆ ತಡೆಗಟ್ಟೆ. ಅದಕ್ಕೆ ಏನಾಗುತ್ತೆ ಅಂದ್ರೆ ರಕ್ತದಲ್ಲಿ ಸೊಳ್ಳೆ ಕಟ್ಸ್ಕೊಳ್ಳೋದು ಇವೆಲ್ಲ ಮಾಡೋದ್ರಿಂದ ಅಂದ್ರೆ ರೋಗದ ಕೊರತೆ ಉಂಟಾಗುತ್ತೆ. ನೀವು ಏನಾಗುತ್ತೆ ಹಾಸ್ಪಿಟ್ಲಿಗೆ ಹೋದ ತಕ್ಷಣ ಏನಾಗುತ್ತೆ ಅಂದ್ರೆ ನನ್ಗೆ ಆಯಾಸ ಆಗ್ತದೆ ಅಂತ ಹೇಳಿದ್ರೆ ಚೆಕ್ ಮಾಡಿದ ತಕ್ಷಣ ನೀವು ಬಿಳಿ ರಕ್ತ ಕಣಗಳು ಕಡಿಮೆ ಇದಾವೆ, ಪಪ್ಪಾಯ ಹಣ್ಣು ತಿನ್ರಿ, ಆಯ್ತಾ, ಕಿವಿ ಹಣ್ಣು ತಿನ್ರಿ, ವಾಕ್ ಮಾಡ್ರಿ, ಇವೆಲ್ಲ ಹೇಳ್ತಾರೆ. ಅದಕ್ಕೆ ಬಿಳಿ ರಕ್ತಗಳ ಕೊರತೆ ಇದ್ದಾಗ ಏನಾಗುತ್ತೆ, ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಕೆಂಪು ಕಣಗಳಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ದೇಹಕ್ಕೆ ಆಮ್ಲಜನಕವನ್ನ ಸರಬರಾಜು ಮಾಡುವಂತ ಒಂದು ಕಲರ್ ಪಿಗ್ಮೆಂಟ್, ಅಂದ್ರೆ ಆಮ್ಲಜನಕವನ್ನ ಆಕರ್ಷಣೆ ಮಾಡುವಂತ ಇದು ಯಾರಿಗಿರುತ್ತೆ ಅಂದ್ರೆ ಹಿಮೋಗ್ಲೋಬಿನ್ ಇರುತ್ತೆ. ಅರ್ಥ? ಹಿಮೋಗ್ಲೋಬಿನ್ ಕೊರತೆ ಆದಾಗ ಏನಾಗುತ್ತೆ ಅಂದ್ರೆ ಆಯಾಸ ಜಾಸ್ತಿ ಆಗೋದು, ಬಿಡಿಸ್ಕೊಳ್ಳೋದು ಇವೆಲ್ಲ ಜಾಸ್ತಿ ಆಗ್ತದೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂದ್ರೆ ನಾವು ಪ್ರತಿನಿತ್ಯ ಏನ್ ಮಾಡ್ಬೇಕು, ವಾಕ್ ಮಾಡ್ಬೇಕು, ಅಂದ್ರೆ ಆಮ್ಲಜನಕವನ್ನ ಶೇಖರಣೆ ಮಾಡುವಂತ ಇದಿರ್ಬೇಕು. ಈಗ ನಾವೇನಾಗುತ್ತೆ ಅಂದ್ರೆ ಉದಾಹರಣೆ ಹೇಳ್ಬೇಕು ಅಂದ್ರೆ ನಾವು ಡೈಲಿ ಮಾಮೂಲಿ ರೈಸು, ಚಪಾತಿ, ರೊಟ್ಟಿ ಇದೆಲ್ಲ ತಿಂತಾ ಇರ್ತೀವಿ, ಹೌದಲ್ವಾ? ಅವಾಗ ಏನಾಗುತ್ತೆ ನಮ್ಗೆ ಆಯಾಸ ಜಾಸ್ತಿ ಆಗಲ್ಲ, ಈಸಿಯಾಗಿ ಡೈಜೆಷನ್ ಆಗ್ತೀವಿ. ಯಾವಾಗ ಹಬ್ಬ ಮಾಡ್ಬೇಕು ಹೋಗ್ಬಿಡ್ತೀವಿ ಅವಾಗ ಏನಾಗುತ್ತೆ, ಕರ್ಜೆಕಾಯಿ, ಕೋಸಂಬರಿ, ಪಲ್ಯ ಎಲ್ಲ ರುಚಿಯಾಗಿ ಮಾಡಿರ್ತೀವಿ. ಅವಾಗ ಇಂಟೇಕ್ ಜಾಸ್ತಿ ಆಗುತ್ತೆ, ಊಟ ಮಾಡೋದು ಜಾಸ್ತಿ ಆಗುತ್ತೆ. ಅವಾಗ ಏನಾಗುತ್ತೆ, ಇವತ್ತು ಜಾಸ್ತಿ ಊಟ ಮಾಡ್ಬಿಟ್ಟೆ ಒಂದು ಸ್ವಲ್ಪ ಆಯಾಸ ಆಗ್ತದೆ ಅಂತ, ಹೌದಲ್ವ? ಅದಕ್ಕೆ ಪ್ರತಿಯೊಂದು ಜೀವಿಗೂ ಕೂಡ ಆಮ್ಲಜನಕ ಬಹುಮುಖ್ಯ. ಅದಕ್ಕೆ ಕಷ್ಟ ಸಹಿಷ್ಣುತೆ ಅಂತ ಹೇಳಿದ್ರೆ ಆಮ್ಲಜನಕ ಕೊರತೆ ಆದಾಗ ಏನಾಗುತ್ತೆ, ನಮ್ಗೆ ಕಷ್ಟ ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ದೇಹದಲ್ಲಿ ಏನ್ ಮಾಡ್ಬೇಕು, ಆಮ್ಲಜನಕವನ್ನ ಶೇಖರಣೆ ಮಾಡುವಂತ ಪ್ರತಿನಿತ್ಯ ನಾವೇನ್ ಮಾಡ್ಬೇಕು, ವ್ಯಾಯಾಮಗಳು ಮಾಡೋದ್ರಿ, ಯೋಗ ಮಾಡ್ರಿ, ಪ್ರಾಣಾಯಾಮ ಮಾಡ್ರಿ ಎಲ್ಲ ಹೇಳ್ತಾರೆ, ಹೌದಲ್ವಾ? ನನಗೆ ತಲೆನೋವು ಬರ್ತಾ ಇದೆ ಅಂತ ಇದು ಮಾಡ್ತಾ ಇದ್ರೆ ಪ್ರಾಣಾಯಾಮ ಮಾಡ್ರಿ ಅಂತ ಹೇಳ್ತಾರೆ. ಪ್ರಾಣಾಯಾಮ ಅಂತ ನಾವೇನಾಗುತ್ತೆ ಅಂದ್ರೆ ಯಾವಾಗ್ಲೂ ನಾವು ಹೆಚ್ಚಿನದಾಗಿ ನಾವ್ ಹಿಂಗೆ ಏನಾಗಿದೆ ಅಂದ್ರೆ ಸುಖ ಜಾಸ್ತಿ ಬಯಸ್ತೀವಿ. ಏನ್ ಮಾಡ್ತೀವಿ, ಕುತ್ಕೊಂಡು ಊಟ ಮಾಡೋದು, ನಿಂತ್ಕೊಂಡು ಊಟ ಮಾಡೋದು, ಮತ್ತೆಲ್ಲ ಚಕ್ರ ಬಾಕ್ ಹಾಕೊಂಡು ಕುತ್ಕೊಂಡು ಊಟ ಮಾಡೋದು. ಅವಾಗ ಏನಾಗುತ್ತೆ, ಈಸಿಯಾಗಿ ಡೈಜೆಷನ್ ಆಗುತ್ತೆ. ಊಟ ಮಾಡ್ಬೇಕಾದ್ರೆ ಹಿಂಗೆ ಹಿಂದೆ ಮುಂದೆ ಆಡಲ್ವಾ, ಅವಾಗ ಸಣ್ಣ ಕಡ್ಲು ದೊಡ್ಡ ಕಡ್ಲು ಎಲ್ಲ ಹಿಂಗೆ ಅವಕ್ಕೂ ಕೂಡ ವ್ಯಾಯಾಮ ಆಗುತ್ತೆ. ಅರ್ಥ ಆಯ್ತೆ? ಈಗೇನಾಗುತ್ತೆ ಅಂದ್ರೆ ನಾವು ಈಗ ಕುತ್ಕೊಂಡು ಊಟ ಮಾಡಿ ಟೇಬಲ್ ಸಿಸ್ಟಮ್ ಊಟ ಮಾಡ್ತೀವ, ಸೀದಾ ಎಲ್ಲಿಗೆ ಹೋಗುತ್ತೆ, ಸಣ್ಣ ಕರಳು ಬಿಟ್ಟು ದೊಡ್ಡ ಕರಳಿಗೆ ಹೋಗುತ್ತೆ. ದೊಡ್ಡ ಕರಳಾದ್ಮೇಲೆ ಸಣ್ಣ ಕರಳಲ್ಲೇ ನಾವು ಆಲ್ಮೋಸ್ಟ್ ಆಲ್ ಜೀರ್ಣಶಕ್ತಿ ಜಾಸ್ತಿ ಇರೋದು, ನಮ್ಗೆ ನ್ಯೂಟ್ರಿಯೆಂಟ್ ಸಿಗುತ್ತೆ. ದೊಡ್ಡ ಕರಳಿಗೆ ಹೋದ ತಕ್ಷಣ ಏನಾಗುತ್ತೆ, ಸೀದಾ ವಿಟಮಿನ್ಸ್ ಎಲ್ಲ ಹಂಗೆ ಬರ್ತದೆ, ನಮ್ಗೆ ನ್ಯೂಟ್ರಿಯೆಂಟ್ ಸಿಗಲ್ಲ ಅವಾಗ. ಅದಕ್ಕೋಸ್ಕರ ಏನ್ ಮಾಡಬೇಕು, ವ್ಯಾಯಾಮಗಳು ಮಾಡ್ಬೇಕು. ಅವಾಗ ಏನಾಗುತ್ತೆ, ಜೀರ್ಣಶಕ್ತಿ ಜಾಸ್ತಿ ಆಗ್ತಾ ಇರುತ್ತೆ, ದೇಹದಲ್ಲಿ ಉತ್ಪತ್ತಿ ಆಗೋ ನ್ಯೂಟ್ರಿಯೆಂಟ್ಸ್ ಮತ್ತು ಆಮ್ಲಜನಕತೆ ಜಾಸ್ತಿ ಕೂಡ ಆಗ್ತಾ ಇರುತ್ತೆ. ಓಡ್ಬೇಕು ಅಂದ್ರೆ ಏನಾಗುತ್ತೆ ಅಂದ್ರೆ ಮೊಟ್ಟೆ ತಿನ್ನು, ಬಾಳೆಹಣ್ಣು ತಿನ್ನು, ಇದೆಲ್ಲ ಹೇಳ್ತೀವಲ್ಲ, ಇದಕ್ಕೆ ಕಷ್ಟ ಸಹಿಷ್ಣುತೆ ಅಂತ ಕರಿತೀವಿ. ನೋಡಿ, ಕಷ್ಟ ಸಹಿಷ್ಣುತೆ ಬಹಳ ಮುಖ್ಯವಾಗಿರ್ತದೆ. ನೆಕ್ಸ್ಟ್ ಮಧ್ಯಮ ದೂರದ ಓಟಗಳು ಅಂತ ಕರಿತೀವಿ. ಮಧ್ಯಮ ದೂರದ ಓಟಗಳು ಯಾವ ಅಂದ್ರೆ ಈಗ ಹೇಳಿದೆ 800, 1500 ಮತ್ತೆ 3000 ಓಟಗಳಲ್ಲಿ ಇವು ಯುಕೆ ಹೇಳಿ ಮಧ್ಯಮ ದೂರದ ಓಟಗಳು ಅಂತ ಕರಿತೀವಿ. ದೂರದ ಓಟಗಳು ಅಂತ ಹೇಳಿದ್ರೆ 5000, 10,000, ಗುಡ್ಡಗಾಡು ಓಟ, ಅರ್ಧ ಮ್ಯಾರಥಾನ್. ಅರ್ಧ ಮ್ಯಾರಥಾನ್ ಅಂತ ಹೇಳಿದ್ರೆ 21.0
98 ಕಿಲೋಮೀಟರ್. ಮ್ಯಾರಥಾನ್ ಅಂತ ಹೇಳಿದ್ರೆ 42.198 ಕಿಲೋಮೀಟರ್. ಕಿಲೋಮೀಟರ್ ಅಂದ್ರೆ ಗೊತ್ತಾಯ್ತಲ್ಲ, ಅರ್ಥಾಯ್ತಾ? ಇವಕ್ಕೆ ದೂರದ ಓಟಗಳು ಅಂತ ಕರಿತೀವಿ. ಗುಡ್ಡಗಾಡು ಓಟಗಳಂದ್ರೆ ನಾವೇನ್ ಮಾಡ್ತೀವಿ, ಇವೆಲ್ಲ ಓಟಗಳು ಏನ್ ಮಾಡ್ತೀವಿ ನಾವು ಒಂದು ಸೀಮಿತವಾದ ಅಂಕಣದಲ್ಲಿ ಎಲ್ಲ ಸ್ಟೇಡಿಯಂ ಅಲ್ಲಾಗ್ಲಿ ಟ್ರ್ಯಾಕ್ ಅಲ್ಲಿ ಓಡ್ತಾ ಇರ್ತೀವಿ. ಗುಡ್ಡಗಾಡು ಓಟ ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಏನ ಈ ಶಿವನ್ಪಾದಿಂದ ಬಿಟ್ರೆ, ಅರ್ಥ ಆಯ್ತಾ, ಈ ಕಡೆ ರೋಡ್ ಯಾವ್ದೇ ಇಲ್ಲಿಂದ ಮುಚ್ಚುಡಿ ಇದೆಯಲ್ಲಿ, ಮುಚ್ಚುಡಿಯಿಂದ ಸುಣ್ಣದ ಕೊಪ್ಪಕ್ಕೆ ಹೋಗಿ ಸುಣ್ಣದ ಕೊಪ್ಪಿಂದ ಇಲ್ಲಿ ಕೊಟ್ಟಿಗೆರೆ ಮೇಲೆ ಮತ್ತೆ ಶಿವನ್ಪಾದ, ಇವಕ್ಕೆ ಗುಡ್ಡಗಾಡು ಓಟಗಳು ಅಂತೀವಿ. ಈಗೆಲ್ಲ ನಿಮ್ಗೆಲ್ಲ ಟಾರ್ ರೋಡ್ ಆಗಿದೆ, ಹಿಂದೆಲ್ಲ ಮಡ್ ರೋಡ್ ಅಲ್ಲಿ ಕೂಡ ಗುಡ್ಡಗಾಡು ಓಟಗಳನ್ನ ಮಾಡ್ತಾರೆ. ಸೀಮಿತವಾದ ಒಂದು ಲೈನ್ ಕೊಟ್ಬಿಟ್ಟು ಅವಕ್ಕೆ ಗುಡ್ಡಗಾಡು ಓಟಗಳು ಅಂತ, ಇಂಗ್ಲಿಷ್ ಅಲ್ಲಿ ಕ್ರಾಸ್ ಕಂಟ್ರಿ ಅಂತ ಕರಿತೀವಿ. ದೂರದ ಓಟಗಳು. ಸ್ಪರ್ಧೆಯ ಪ್ರಾರಂಭ ಹೇಗಿರುತ್ತೆ ಅಂತ ನೋಡಿ. ಸಾಮಾನ್ಯವಾಗಿ ಮೇಲೆ ಸೂಚಿಸಿರುವ ಎಲ್ಲಾ ಸ್ಪರ್ಧೆಗಳು ಗುಂಪುಗಳಲ್ಲಿ ಓಡಿಸುತ್ತಾರೆ. ನಾನು ಅವಾಗ ಹೇಳಿದ್ದಾರೆ, ವೇಗದ ಓಟಗಳನ್ನ ಏನ್ ಮಾಡ್ತೀವಿ ನಾವು ಆ ಟ್ರ್ಯಾಕ್ ಅಲ್ಲೇ ಓಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಲೈನ್ ಅಲ್ಲಿ ಓಡ್ತಾ ಇರ್ತೀವಿ. ಇಂಥ ಮಧ್ಯಮ ದೂರದ ಓಟಗಳನ್ನು ನಾವೇನ್ ಮಾಡ್ತೀವಿ, ದೂರದ ಗುಂಪುಗಳಲ್ಲಿ. ಏಕೆಂದರೆ ಇಂಥ ಸ್ಪರ್ಧೆಗಳ ಸಂಖ್ಯೆಯು ಓಣಿಗಳಿಗಿಂತ ಹೆಚ್ಚಾಗಿದ್ದು, ಈಗ ಒಂದು ವಲಯದಲ್ಲಿ ಹುಲ್ಲಿನ ವಲಯ ನಿಮ್ದು ಒಂದು 12 ಸ್ಕೂಲಿಗೆ ತಿಳ್ಕೊಳ್ಳಿ, ಹೌದಲ್ಲ? ಈ 12 ಸ್ಕೂಲ್ ಇದ್ರೆ ಒಂದು ಸ್ಕೂಲಿಗೆ ಇಬ್ರು ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗುತ್ತೆ? ಒಂದು ಸ್ಕೂಲಿಗೆ ಇಬ್ರು ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗುತ್ತೆ? 24 ವಿದ್ಯಾರ್ಥಿಗಳಾಗ್ತಾರೆ. ಅರ್ಥ ಆಯ್ತಾ? ಈ ದೂರದ ಮತ್ತು ಇದರಲ್ಲಿ ಈಡ್ಸ್ ಮಾಡಿದ್ರೆ ಗೊತ್ತಾಯ್ತಾ? ಫಸ್ಟ್ ಒಂದು ಲೈನ್ ಮಾಡಿಸ್ಬಿಟ್ಟು ಇನ್ನೊಂದು ಲೈನ್ ಒಂದ್ಸರಿ ನೀವು ಮಾಡಿಸಿ ಈಡ್ಸ್ ಮಾಡ್ತಾರೆ. ಅದರಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಬಂದಾಗ ಮತ್ತೆ ಫೈನಲ್ ಈಗ ಬಿಡ್ತಾರೆ. ಇದರಲ್ಲಿ ಈಡ್ಸ್ ಏನ್ ಮಾಡಲ್ಲ, ಗುಂಪುಗಳಲ್ಲಿ ಏನ್ ಮಾಡ್ತಾರೆ, ಓಡಿಸ್ತಾ ಇರ್ತಾರೆ. ನಡಿ, ಸ್ಪರ್ಧೆಗಳು ತಮ್ಮ ಓಣಿಯಲ್ಲೇ ಓಡುವ ನಿಯಮ ಅನ್ವಯವಾಗುವುದಿಲ್ಲ. ವೇಗದ ಓಟಗಳಲ್ಲಿ ಏನಾಗುತ್ತೆ, ನಿಮ್ಮ ಓಣಿಯಲ್ಲೇ ಓಡಬೇಕು. ಮಧ್ಯಮ ದೂರದ ಓಟಗಳಲ್ಲಿ ನಿಮ್ಮ ಓಣಿಯಲ್ಲಿ ಓಡೋ ಅವಶ್ಯಕತೆ ಇರುವುದಿಲ್ಲ. ಗುಂಪಿನಲ್ಲಿ ಓಡುವ ಸ್ಪರ್ಧೆಗೆ ಟ್ರ್ಯಾಕ್ ನಲ್ಲಿ ವಕ್ರರೇಖೆಯನ್ನು ಹಾಕಿರುತ್ತಾರೆ. ಇದಕ್ನಲ್ಲಿ ಡಯಾಗ್ನಲ್ ಅಂತ ಕರೀತಾರೆ. ನಾನು ಹೇಳಿದ್ನಲ್ಲ, ಈ ವಕ್ರರೇಖೆ ಹಾಕ್ಬಿಟ್ಟು ನಿಲ್ಸಿ ಓಡುತ್ತಾರೆ. ಇದಕ್ಕೇನ್ ಹೇಳ್ತಾರೆ? ಡಯಾಗ್ನಲ್ ಹಾಕಿರ್ತಾರೆ. ಉಳಿದ ಕಡೆ ನೇರಗೆರೆಗಳನ್ನು ಹಾಕಿರುತ್ತಾರೆ. ಇದು ಸ್ಪರ್ಧೆಯ ಪ್ರಾರಂಭ. ಸ್ಪರ್ಧೆಯ ನಿಯಮ ಏನಂತ ನೋಡಿ. ಎಲ್ಲಾ ಸ್ಪರ್ಧೆಗಳನ್ನು ಗುಂಪುಗಳಲ್ಲಿ ಓಡಿಸಲಾಗುವುದು. 800 ಮೀಟರ್ ಹೊರತುಪಡಿಸಿ, ಅಂದ್ರೆ ಮಧ್ಯಮ ದೂರದ 800 ಮೀಟರ್ ಶಾರ್ಟ್ 2 ರೌಂಡ್ ಇರೋದ್ರಿಂದ ಅದನ್ನ ಬಿಟ್ಟು 1500, 3000, 5000, 10,000 ಮೀಟರ್ಗಳನ್ನೆಲ್ಲ ಏನ್ ಮಾಡ್ತಾರೆ, ಗುಂಪಲ್ಲೇ ಓಡಿಸ್ತಾ ಇರ್ತಾರೆ. ಸ್ಪರ್ಧೆಯನ್ನು ನಡೆಯುವಾಗ ಟ್ರ್ಯಾಕ್ ನಲ್ಲಿ ಸ್ಪರ್ಧೆಗಳನ್ನು ಹೆಚ್ಚಾಗಿದ್ದಲ್ಲಿ ಗೀಡ್ಸ್ಗಳನ್ನು ಮಾಡಲಾಗುತ್ತದೆ. ಅರ್ಥಾತ್ ಈಗೇನ ನೀವು 24 ಇದ್ರೆ ಓಕೆ, 24 ಒಂದು 50 ಇದ್ರೆ ಅದಕ್ಕೆ ಏನ್ ಮಾಡ್ತಾರೆ, 24 ಒಂದ್ಸರಿ ಇಲ್ಲ 21 ಸರಿ ಮಾಡ್ಬಿಟ್ಟು ಈಡ್ಸ್ಗಳನ್ನ ಮಾಡ್ತಾ ಇರ್ತಾರೆ. 2 ಸರಿ ಓಡಿಸ್ಬಿಟ್ಟು ಅದರಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಸೆಲೆಕ್ಟ್ ಮಾಡಿ ಮತ್ತೆ ಫೈನಲ್ ಇನ್ನೊಂದು ರೌಂಡ್ ಓಡಿಸ್ತಾರೆ. ಪ್ರತಿ ಸ್ಪರ್ಧೆಯನ್ನು ನಡೆಸುವಾಗ ಟ್ರ್ಯಾಕ್ ನಲ್ಲಿ ಸ್ಪರ್ಧೆಗಳು ಹೆಚ್ಚಾಗಿದ್ದಲ್ಲಿ ಈಡ್ಸ್ಗಳು ಮಾಡಿ ಈಡ್ಸ್ ನಲ್ಲಿ ಆಯ್ಕೆಯಾದ ಸ್ಪರ್ಧೆಗಳಿಗೆ ಅಂತಿಮ ಸ್ಪರ್ಧೆಗೆ ಓಡಿಸಲು ಹೊರಗೊಳಿಸಲಾಗುವುದು. ಈಗ ಈಡ್ಸ್ ಮಾಡಿದ್ರಲ್ಲ ನಿಮಗೆ, ಅದರಲ್ಲಿ ಫಸ್ಟ್ ಸೆಕೆಂಡ್ ಹಿಡ್ಕೊಂಡು ಆಮೇಲೆ ಇನ್ನೊಂದು ಫೈನಲ್ ಮಾಡ್ತಾರೆ. ಅಂದ್ರೆ ಅಂತಿಮ ಸುತ್ತಿನಲ್ಲಿ ಪ್ರಾರಂಭ ಮಾಡ್ತಾರೆ. ಸ್ಪರ್ಧೆಗಳ ಸಂಖ್ಯೆ 12ಕ್ಕಿಂತ ಹೆಚ್ಚಾಗಿದ್ದಾಗ 2 ಗುಂಪುಗಳನ್ನಾಗಿ ಏಕಕಾಲದಲ್ಲಿ 2 ಈಡ್ಸ್ಗಳನ್ನು ಒಟ್ಟಿಗೆ 12ಕ್ಕಿಂತ ಜಾಸ್ತಿ ಇದ್ರೆ ಏನ್ ಮಾಡ್ತಾರೆ, 2 ಗುಂಪನ್ನು ಕೂಡ ಒಂದೇ ಸರಿನ ಬಿಡ್ತಾರೆ. ಇದು ಸ್ಪರ್ಧೆಯ ನಿಯಮಗಳು. ಪ್ರಾರಂಭ ಹೇಗೆ ಮಾಡ್ತೀವಿ ನಮ್ಗೆ ಅಲ್ಲಿ ನಾವೆಲ್ಲ ಹೇಳ್ತೀವಿ, ವೇಗದ ಓಟಗಳ ಆನಿವರ್ ಮಾರ್ಕ್ ಸೆಟ್ ಗೋ ಅಂತ ಹೇಳ್ತೀವಿ. ಅದರಿಂದ ಗುಂಪು ಓಟಗಳಲ್ಲಿ ಆನಿವರ್ ಮಾರ್ಕ್ ಹೇಳ್ತೀವಿ, ಸೆಟ್ ಗಳೆಲ್ಲ ಕ್ಲಾಸ್ ಪಡಿತಾ ಇರ್ತೀವಿ. ನೋಡಿ, 400 ಮೀಟರ್ಗಿಂತ ಹೆಚ್ಚಿನ ಓಟದ ಸ್ಪರ್ಧೆಗಳಲ್ಲಿ ಪ್ರಾರಂಭಿಕನು ದೂರದ ಓಟ ಸ್ಪರ್ಧೆಗಳನ್ನು ಪ್ರಾರಂಭಿಸುವಾಗ ಪ್ರಾರಂಭಿಕನ ಆಜ್ಞೆಯು ಆಲಿವರ್ ಮಾರ್ಕ್ ಎಂದಿದ್ದು, ಎಲ್ಲಾ ಸ್ಪರ್ಧೆಗಳು ಸ್ಥಿರವಾಗಿದ್ದಾಗ ಪಿಸ್ತೂಲ್ನಿಂದ ಗುಂಡು ಹಾರಿಸುವುದರ ಮೂಲಕ ಅಥವಾ ಆಜ್ಞೆ ಕೊಡುವುದರ ಮೂಲಕ ಸ್ಪರ್ಧೆಯನ್ನು ಪ್ರಾರಂಭ ಮಾಡ್ತಾ ಇರ್ತಾನೆ. ಇವ್ರು ಏನ್ ಮಾಡ್ತಾರೆ, ಕ್ಲಾಸ್ ಪಡಿ ಇರ್ತದೆ ಹೀಗೆ ಅಲ್ಲಿಗೆ ಕೆಲವರು ಎಕ್ಸಿಬಿಷನ್ ಹೋಗ್ತಾರೆ, ಕೆಲವರು ಫ್ಲಾಗ್ ಇಟ್ಕೊಂಡು ಹಿಂಗೆ ಹಾಕ್ತಾರೆ. ಇವೆಲ್ಲ ಕೂಡ ಸ್ಪರ್ಧೆ ಪ್ರಾರಂಭ ಆಗ್ತಾ ಇರ್ತದೆ. ಇದರಲ್ಲಿ ಸೆಟ್ ಆಜ್ಞೆಯೂ ಇರುವುದಿಲ್ಲ. ಮಧ್ಯಮ ದೂರದ ಇದರಲ್ಲಿ ಏನಾಗುತ್ತೆ, ಏನಿರಲ್ಲ, ಸೆಟ್ ಆಜ್ಞೆ ಇರಲ್ಲ. 100, 200, 400 ಮೀಟರ್ ಓಟದಲ್ಲಿ ಏನಾಗುತ್ತೆ, ಆನೆಯವರ ಮಾರ್ಕ್ ಸೆಟ್ ಆಮೇಲೆ ಕ್ಲಾಪ್ ಹೊಡಿತಾರೆ. ಸೆಟ್ ಅಲ್ಲಿ ಇರುತ್ತೆ.
ಓಕೆ, ನೆಕ್ಸ್ಟ್ ಆನ್ ಯುವರ್ ಮಾರ್ಕ್ ಸ್ಥಿತಿಯಲ್ಲಿರುವಾಗ ಸ್ಪರ್ಧೆಗಳು ಪ್ರಾರಂಭದ ಗೆರೆಯನ್ನಾಗಲಿ ಅಥವಾ ಅದರ ಮುಂದಿರುವ ಜಾಗ ನೆಲವನ್ನು ಕೈಯಿಂದಾಗಲಿ ಅಥವಾ ಕಾಲಿಂದಾಗಲಿ ಮುಟ್ಟಬಾರದು. ಫಸ್ಟ್ ಪ್ರಾರಂಭ ಅದನ್ನೇನು ಮಾಡಬಹುದು, ಕೈಯಿಂದ ಅಥವಾ ಕಾಲಿಂದ ಮುಟ್ಟಬಾರದು. ಸುತ್ತು ಎಣಿಕೆ ಮಾಡುವವರು ಹೇಳಿದಲ್ಲ, ಮೂರು ಜನ ಇವರು ತಗೊಂಡು ಬಿಡ್ತಾರೆ ನೋಡಿ. 1500 ಮೀಟರ್ಗಿಂತಲೂ ಹೆಚ್ಚಿನ ದೂರದ ಓಟದ ಸ್ಪರ್ಧೆಗಳನ್ನು ನಡೆಸುವಾಗ ನಿರ್ಣಾಯಕರು ಸಾಕಷ್ಟು ಸಂಖ್ಯೆಯಲ್ಲಿ ಸುತ್ತು ಎಣಿಕೆ ಮಾಡುವವರನ್ನು ನೇಮಿಸಿರುತ್ತಾರೆ. ಒಂದು 5-6 ಜನ ಮಾಡ್ತಿರ್ತಾರೆ ನೋಡಿದಿಲ್ಲ. ಓಕೆ, ಇವರಿಗೆ ಸುತ್ತು ಎಣಿಕೆ ಮಾಡುವ ದಾಖಲೆಯನ್ನು ನಮೂದೆಯನ್ನು ಒದಗಿಸಿರುತ್ತಾರೆ. ನಮ್ಮಲ್ಲಿ ಹಂಗೆ ಚೀಟಿಯಲ್ಲಿ ಫಸ್ಟ್ ರೌಂಡ್ ಹೊಡೆದ್ರು, 2 ರೌಂಡ್ ಹೊಡೆದ್ರು ಹೇಳ್ತಿದ್ರಲ್ಲ, ನೋಡಿದ್ರಲ್ಲ ವಲಯ ಮಟ್ಟದಲ್ಲಿ. ಇನ್ನು 3 ರೌಂಡ್ ಇದೆ, 2 ರೌಂಡ್ ಇದೆ ಹೇಳ್ತಿದ್ರಲ್ಲ. ಹಂಗೆ ಅವ್ರೇನ್ ಮಾಡ್ತಾರೆ, ಅಲ್ಲಿ ಒಂದು 5 ರೌಂಡ್ ಓಡ್ಬೇಕು ಅಂದ್ರೆ 5 ಈ ತರ ಬರ್ಕೊಬಿಟ್ಟು 1 ರೌಂಡ್ ಕಂಪ್ಲೀಟ್ ಆಯ್ತು, 4 ರೌಂಡ್ ಇದೆ, ಅರ್ಧ 4 ರೌಂಡ್ ಕಂಪ್ಲೀಟ್ ಆಯ್ತು, 3 ರೌಂಡ್ ಇದೆ, ಹಿಂಗೆಲ್ಲ ಹೇಳ್ತಾರೆ. ಇದನ್ನ ಅಲ್ಲಿ ಸುತ್ತು ಎಣಿಕೆಗಾರರು ಇರ್ತಾರೆ. ಸುತ್ತು ಎಣಿಕೆಗಾರರ ಸಂಖ್ಯೆಗನುಗುಣವಾಗಿ ಒಬ್ಬ ಸುತ್ತು ಎಣಿಕೆಗಾರನಿಗೆ ಗರಿಷ್ಠ 4 ಸ್ಪರ್ಧೆಗಳ ಸುತ್ತುಗಳನ್ನು ಎಣಿಸಲು ಸೂಚಿಸಿರ್ತಾರೆ. ನಾವೇನ್ ಮಾಡ್ತೀವಿ, ಅಲ್ಲೆಲ್ಲ 3 ಕೊಟ್ಟಿದ್ರು ನಮಗೆ, ಅರ್ಥ ಆಯ್ತಾ? ದೂರದ ಓಟಗಾರರಿಗೆ ಗರಿಷ್ಠ ಎಷ್ಟು ಕೊಟ್ಟಿರ್ತಾರೆ, 4 ಸ್ಪರ್ಧೆಗಳ ಎಣಿಕೆಗಳನ್ನ ಅಬ್ಸರ್ವ್ ಮಾಡಕ್ ಕೊಟ್ಟಿರ್ತಾರೆ. ಇದರ ತಮಗೆ ನಿಯೋಜಿಸಿದ ಸ್ಪರ್ಧೆಗಳು ಪೂರ್ಣಗೊಳಿಸಿದ ಸುತ್ತನ್ನು ದಾಖಲೆಗಳನ್ನು ಮಾಡಿಕೊಳ್ಳುತ್ತಾರೆ. ಇದು ಮಧ್ಯಮ ದೂರದ ಓಟಗಳು. ನೆಕ್ಸ್ಟ್ ಸ್ಪರ್ಧೆಯ ಮುಕ್ತಾಯ ಹೇಗಾಗುತ್ತೆ, ನೀವೇನ್ ಮಾಡ್ತೀವಿ, ಲೈನ್ ಬಂದು ಕ್ರಾಸ್ ಮಾಡಿ, ಹೆಂಗ್ ಕ್ರಾಸ್ ಮಾಡ್ತೀರೋ ಗೊತ್ತಿಲ್ಲ. ಅರ್ಥಾಯ್ತು? ಕೆಲವರು ಏನ್ ಮಾಡ್ತಾರೆ, ಫಾಸ್ಟ್ ರನ್ನಿಂಗ್ ಇರೋರು ಕತ್ತನ್ನ, ಇಬ್ರು ಸ್ಪರ್ಧೆಗಳು ಬರ್ತಾ ಇದ್ರೆ ಕತ್ತನ್ನ ಈ ತರ ಕ್ರಾಸ್ ಮಾಡ್ತಾರೆ, ಇಲ್ಲಾಂದ್ರೆ ಎದೆ ಕ್ರಾಸ್ ಮಾಡ್ತಾರೆ, ಇಲ್ಲಾಂದ್ರೆ ಒಂದು ಪಾದ ಇರುತ್ತಲ್ಲ, ಯಾರು ಫಸ್ಟ್ ಇರ್ತಾರೆ ಅದನ್ನ ಕ್ರಾಸ್ ಮಾಡ್ತಾರೆ. ಇಲ್ಲಿ ನಮ್ಗೆಲ್ಲ ಗೊತ್ತಾಗಲ್ಲ. ಮೊದಲೆಲ್ಲ ಟಿವಿ ಎಲ್ಲ ನೋಡ್ಬೇಕಾದ್ರೆ ವಿಡಿಯೋಗಳು ಮಾಡ್ಕೊಳ್ತಾ ಇರ್ತಾರೆ. ವಿಡಿಯೋಗಳು ಮಾಡ್ಕೊಂಡು ಸೆಕೆಂಡ್ ಟು ಸೆಕೆಂಡ್ ಫಸ್ಟ್ ಸೆಕೆಂಡ್ ಡಿಸೈಡ್ ಮಾಡ್ತಾರೆ. ಅರ್ಥ ಆಯ್ತು? ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಈ ಟ್ರ್ಯಾಕ್ ನ ಒಳಗಡೆ ಇಲ್ಲೊಂದು ಟೇಬಲ್ ಇಟ್ಟಿರ್ತಾರೆ. 5 ಮೀಟರ್ ದೂರದಲ್ಲಿ ಒಂದು ಟೇಬಲ್ ಇಟ್ಕೊಂಡು ಕ್ಯಾಮ್ರಾ ಎಲ್ಲ ಫಿಕ್ಸ್ ಮಾಡಿರ್ತಾರೆ. ಅಲ್ಲಿ ಸುತ್ತು ಎಣಿಕೆಗಾರರು, ಅರ್ಥ ಆಯ್ತಾ, ನಮ್ಗೆಲ್ಲ ಈ ಕೈ ಬರೀತಾರೆ, ನಿಮ್ಗೆ ಇದಕ್ಕೆ ಬಂದರೆ ಅಲ್ಲೇ ಚೆಸ್ಟ್ ನಂಬರ್ ಕೊಟ್ಟಿರ್ತಾರೆ. ಈಗ ಒಂದು 135 ಚೆಸ್ಟ್ ನಂಬರ್, 1 ರೌಂಡ್ ಆಯ್ತು, 2 ರೌಂಡ್ ಆಯ್ತು, 3 ರೌಂಡ್ ಆಯ್ತು ಅಂತ ಅವರೆಲ್ಲ ಬರ್ಕೊಂತ ಇರ್ತಾರೆ. ಅರ್ಥ ಆಯ್ತಾ? ಇಲ್ಲಿ ಕುತ್ಕೊಂಡು ವಿಡಿಯೋ ನೋಡ್ಕೊಂಡು ಫಸ್ಟ್ ಯಾರು ಸೆಕೆಂಡ್ ಯಾರು ಅಂತ ಡಿಸೈಡ್ ಮಾಡ್ತಾರೆ. ನೋಡಿ, ಓಟದ ಸ್ಪರ್ಧೆಯ ಫಲಿತಾಂಶವನ್ನು ಮುಕ್ತಾಯ ತೀರ್ಪುಗಾರರ ನೀಡಿರುತ್ತಾರೆ. ಯಾರು ಫಿನಿಶಿಂಗ್ ಜಡ್ಜಸ್ ಇರ್ತಾರೆ ಅವರು ನೀಡುತ್ತಾರೆ. ಮುಕ್ತಾಯ ತೀರ್ಪುಗಾರರ ಟ್ರ್ಯಾಕ್ ನ ಒಳಭಾಗದಿಂದ ಮುಕ್ತಾಯ ಗೆರೆಯ ನೇರವಾಗಿ 5 ಮೀಟರ್ ಅಂತರದಲ್ಲಿ ಫಿನಿಶಿಂಗ್ ಸ್ಟ್ಯಾಂಡ್, ಒಂದು ಸ್ಟ್ಯಾಂಡ್ ಇಟ್ಟಿರ್ತಾರೆ, ಎತ್ತರವಾಗಿ ಸ್ಟ್ಯಾಂಡ್ ಇಟ್ಟಿರ್ತಾರೆ, ಅದರ ಮೇಲೆ ಕುಳಿತು ಕೆಲಸವನ್ನ ನಿರ್ವಹಿಸುತ್ತಾರೆ. ಈಗ ಟ್ರ್ಯಾಕ್ ಸ್ಟ್ಯಾಂಡರ್ಡ್ ಟ್ರ್ಯಾಕ್ ಅಲ್ಲಿ ಮಾಡ್ತಾ ಇದ್ದಾರೆ. ನೆಕ್ಸ್ಟ್, ಟ್ರ್ಯಾಕ್ ನ ಒಂದೇ ಭಾಗದಲ್ಲಿ ಕರ್ತವ್ಯ ನಿರ್ವಹಿಸುತ್ತಾರೆ. ಸ್ಪರ್ಧೆಗಳ ಮುಕ್ತಾಯ ಮಾಡುವ ಅನುಕ್ರಮವನ್ನು ಇತ್ಯರ್ಥ ಮಾಡ್ತಾರೆ ಹೇಳ್ತಾರೆ. ಫಾಸ್ಟ್ ಆಗಿ ಬಂದ್ಮೇಲೆ ನಾವೇನ್ ಮಾಡ್ತೀವಿ, ಇವನ್ ಫಸ್ಟ್ ಬಂದ ಕೆಲವರು ಏನ್ ಮಾಡ್ತಾರೆ, ಅಲ್ಲಿ ಚರ್ಚೆ ನಡೀತಾರಲ್ಲ, ಇವನೆಲ್ಲ ಸರ್ ಅವ್ನು ಫಸ್ಟ್ ಬಂದ ಅಂತ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಟಿವಿಯಲ್ಲಿ ಅಥವಾ ಒಂದು ವಿಡಿಯೋ ಮಾಡ್ಕೊಂಡು ಯಾರು ಲೈನ್ ಫಸ್ಟ್ ಕ್ರಾಸ್ ಮಾಡ್ತಾರೆ ಅವ್ರಿಗೆ ಡಿಸೈಡ್ ಮಾಡ್ತಾ ಇರ್ತಾರೆ. ಸ್ಪರ್ಧೆಗಳು ಮುಕ್ತಾಯಗಿರದ ಒಳಭಾಗದ ಅಂಚಿನಲ್ಲಿ ತಮ್ಮ ಟಾರ್ಸ್ ಅಂದ್ರೆ ಕತ್ತಿಂದ ಮೇಲೆ ಫಸ್ಟ್ ಕತ್ತು ಕ್ರಾಸ್ ಆಯ್ತಾ, ಚೆಸ್ಟ್ ಕ್ರಾಸ್ ಆಯ್ತಾ, ಇಲ್ಲ ಕಾಲ್ ಕ್ರಾಸ್ ಆದ ನೋಡಿ, ಚೆಸ್ಟ್ ಫಿನಿಶಿಂಗ್, ಅದೇ ಚೆಸ್ಟ್ ಹಿಂಗ್ ಬಂದ ತಕ್ಷಣ ಹಿಂಗ್ ಫಿನಿಶ್ ಮಾಡ್ತಾ ಇರ್ತಾರೆ. ಇವು ಭಾಗದ ಕ್ರಮವಾಗಿ ಸ್ಪರ್ಧೆಗಳಿಗೆ ಸ್ಥಾನವನ್ನ ನೀಡ್ತಾ ಇರ್ತಾರೆ. ಇದು ಮಧ್ಯಮ ದೂರದ ಓಟಗಳ ಸ್ಪರ್ಧೆಗಳು. ಅರ್ಥ ಆಯ್ತಾ? ಅದಾದ ನಂತರ ಏನಾಗುತ್ತೆ ಅಂದ್ರೆ, ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಷ್ಟೆಷ್ಟು ಸಕ್ಸಸ್ ಮಾಡಿದ್ರು, ಯಾರು ಅಚೀವ್ ಮಾಡಿದ್ರು ಅನ್ನೋದು ಒಂದು ಟೇಬಲ್ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಯಾರು ಹೋಗ್ತೀರಾ ನೋಡೋಣ. ಟೇಬಲ್ ಏನಿಲ್ಲ, ಇಂಥ ದೇಶರು ಇಂಥರು ಇಷ್ಟು ನಿಮಿಷಕ್ಕೆ ಓಡಿದ್ದಾರೆ. ಈಗ 800 ಮೀಟರ್ ರಾಜ್ಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಯಾರ್ಯಾರು ಓಡಿದ್ರು ಅಂತ. ಅರ್ಥ ಆಯ್ತಾ? ನೋಡಲಿ, ಪುರುಷರ ವಿಭಾಗದ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ದಾಖಲೆಗಳ ವಿವರ. ಅರ್ಥ ಆಯ್ತಾ? 800 ಮೀಟರ್ ನೋಡಲಿ, ಮಧ್ಯಮ ದೂರದ ಓಟಗಳಲ್ಲಿ 800 ಮೀಟರ್. ಓದ್ತೀಯಾ? ಹೋಗು ಓದ್ ನೋಡ. ಡೇವಿಡ್ ಲೆಕೂಟ್ ರೂಡು ಸರ್. ಯಾವ ದೇಶದವರು? ಕೀನ್ಯಾ ದೇಶದವರು.
ಕೀನ್ಯಾ ಅದು ದೇಶ ಅದು. ಅಂತಾರಾಷ್ಟ್ರೀಯ ಮಟ್ಟ ಅಂದ್ರೆ ದೇಶನ ಪ್ರತಿನಿಧಿಸುತ್ತದೆ. ರಾಷ್ಟ್ರೀಯ ಮಟ್ಟ ಅಂದ್ರೆ ನಮ್ಮ ದೇಶ ರಾಷ್ಟ್ರದಲ್ಲಿರುವಂತ ರಾಜ್ಯವನ್ನ ಪ್ರತಿನಿಧಿಸುತ್ತದೆ. ನಮ್ಮ ರಾಜ್ಯ ಮಟ್ಟ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಯಾವ ಡಿಸ್ಟ್ರಿಕ್ಟ್ ಇದನ್ನ ಹೇಳ್ತಿರ್ತಾರೆ. ರಾಷ್ಟ್ರೀಯ ಮಟ್ಟ ಶ್ರೀರಾಮ್ ಸಿಂಗ್ ನೋಡಲಿ ಅಲ್ಲಿ 1 ಕೇಳ 1.4091 ಅಂತಿದೆ ನೋಡಲಿ. 800 ಮೀಟರ್ನ ಎಷ್ಟು ಕೊಡಿದ್ದಾನೆ ಅಂದ್ರೆ ಈ ಕಡೆ 1 ನಿಮಿಷ 40.91 ಸೆಕೆಂಡಿಗೆ ಓಡಿರ್ತಾರೆ ನೋಡಿ. ಸೇಮ್ ಹಂಗೆ ಇದೆ ಇಲ್ಲಿ ಮ್ಯಾರಥಾನ್ ಅದೆಲ್ಲ ಕೆಲವು ಗಂಟೆಗಳಲ್ಲಿದ್ದಾವೆ, ಕೆಲವು ನಿಮಿಷದಲ್ಲಿದೆ. ಓದು. ರಾಜ್ಯ ಮಟ್ಟ ದಾಮೋದರ್ ಗೌಡ 1500 ಮೀಟರ್ ಅಲ್ಲ, ಅಲ್ಲಿ ಸೆಕೆಂಡ್ ಹೇಳ್ಬೇಕು. 1 ನಿಮಿಷ 50.40 ಸೆಕೆಂಡ್. ಮೂರು ನಿಮಿಷ 26 ಸೆಕೆಂಡ್. ಬಹದ್ದೂರ್ ಪ್ರಸಾದ್ 3 ನಿಮಿಷ 38 ಸೆಕೆಂಡ್. ಯಾವ್ದೇ ರಾಜ್ಯದವನ? ದೆಹಲಿ. ಸತ್ಯನಾರಾಯಣ್ 3 ನಿಮಿಷ 50 ಸೆಕೆಂಡ್ 10 ನಿಮಿಷ ಅಂದ್ರೆ 50.10 ಸೆಕೆಂಡ್ ಅಂದ್ರೆ ಯೂನಿಟ್ ಇರುತ್ತೆ ಅಲ್ಲಿ. 3000 ಮೀಟರ್. ಡೇನಿಯಲ್ ಕುಮೆಲ್ ಯಾವ ದೇಶದವರು? ಕೀನ್ಯಾ. ಎಷ್ಟು ಸೆಕೆಂಡ್ ಓಡಿದ್ದಾರೆ? 7 ನಿಮಿಷ 20.67 ಸೆಕೆಂಡ್. ಸುರೇಂದ್ರ ಸಿಂಗ್ 7 ನಿಮಿಷ 50.31 ಸೆಕೆಂಡ್. ಉತ್ತರಾಖಂಡ ಪರಸಪ್ಪ ಎಂಎಚ್ 8 ನಿಮಿಷ 57.9 ಸೆಕೆಂಡ್. ಈಗ ದೀರ್ಘ ಅಂತರದ ಓಟಗಳು ಅಂದ್ರೆ ದೂರದ ಓಟಗಳು ಯಾವ್ಯಾವ ಅಂತ 5000 ಮೀಟರ್. ಡೆನಿಸ್ ಬೆಕರೆ ಇಥಿಯೋಪಿಯಾ 12 ಸೆಕೆಂಡ್ 37.35 ಸೆಕೆಂಡ್. ನೋಡು 12 ನಿಮಿಷ 37.535 ಸೆಕೆಂಡ್. ಬಹದ್ದೂರ್ ಪ್ರಸಾದ್ 13 ನಿಮಿಷ 23.70 ಸೆಕೆಂಡ್. ಯಾವ ರಾಜ್ಯದವರು? ದೆಹಲಿ. ಕೆಎಂ ಸುರೇಶ್ 14 ನಿಮಿಷ 7 ಸೆಕೆಂಡ್. 10,000 ಮೀಟರ್. ಡೆನಿಸ್ ಬೆಕರೆ ಇಥಿಯೋಪಿಯಾ 26 ನಿಮಿಷ 17 ಸೆಕೆಂಡ್. ಸುರೇಂದ್ರ ಸಿಂಗ್ 28 ನಿಮಿಷ 2.89 ಸೆಕೆಂಡ್. ಉತ್ತರಾಖಂಡ ಕೆಎಂ ಸುರೇಶ್ 30 ನಿಮಿಷ 1 ಸೆಕೆಂಡ್. ಅರ್ಧ ಮ್ಯಾರಥಾನ್ ಜೆಸಿನೆ ಲಿಟ್ರಿಯಾ 58 ನಿಮಿಷ 23 ಸೆಕೆಂಡ್. ದೀಪ್ ಚಂದ್ರ 1 ನಿಮಿಷ 1 ಗಂಟೆ. 1 ನಿಮಿಷ ನೋಡಿದ್ರೆ ಅರ್ಧ ಮ್ಯಾರಥಾನ್ ನೋಡಬೇಕು ಅಂದ್ರೆ ಮಿನಿಮಮ್ 1 ಗಂಟೆ ಬೇಕು. 1 ಗಂಟೆ 4 ನಿಮಿಷ. ವೆರಿ ಗುಡ್. ಸಂತೋಷ 1 ಗಂಟೆ 11 ನಿಮಿಷ 23 ಸೆಕೆಂಡ್. ಮ್ಯಾರಥಾನ್ ಎಷ್ಟು ಕಿಲೋಮೀಟರ್ ಅಂದ್ರೆ 42.198 ಕಿಲೋಮೀಟರ್. 2 ಗಂಟೆ 1 ನಿಮಿಷ 39 ಸೆಕೆಂಡ್. ಶಿವನಾಥ್ ಸಿಂಗ್ 2 ಗಂಟೆ 12 ನಿಮಿಷ. ಬಿಹಾರ್ ಕೆಎಂ ಸೀತಾರಾಮ್ 2 ಗಂಟೆ 15 ನಿಮಿಷ 10 ಸೆಕೆಂಡ್. ವೆರಿ ಗುಡ್. ಈಗ ಗರ್ಲ್ಸ್ ಹೋದ್ರಿ ಮಹಿಳೆಯರದು ಹೋದ್ರಿ. ಮಧ್ಯಮ ದೂರದ ಮಟ್ಟದಲ್ಲಿ 800 ಮೀಟರ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರ್ಯಾರು? ಚೆಕೊಸ್ಲೋವಾಕಿಯಾ 1 ನಿಮಿಷ 23.28 ಸೆಕೆಂಡ್. ರಾಷ್ಟ್ರೀಯ ಚಿಂಟು ಲೂಕಾ 1 ನಿಮಿಷ 59.17 ಕೇರಳ. ರೋಜಾ ಕುಟ್ಟಿ 2 ನಿಮಿಷ 4.10 ಸೆಕೆಂಡ್ ಪಂಜಾಬ್.
ವೆನಿಬ್ ಡಿಬಾಬಾ. ಅಲ್ಲಿ ನೋಡಿ 1500 ಮೀಟರ್ ಓಟಗಳು. 1500 ಮೀಟರ್ ಓಟಗಳು. ವೆನಿಬಾ ಡಿಬಾಬಾ. ಎಲ್ಜಿಬೆ ಡಿಬಾಬಾ. ಇಥಿಯೋಪಿಯಾ 3 ನಿಮಿಷ 50.7 ಸೆಕೆಂಡ್. ಪಂಜಾಬ್ ಸುನೀತಾ ರಾಣಿ 4 ನಿಮಿಷ 6.3 ಸೆಕೆಂಡ್. ರೋಜಾ ಶೆಟ್ಟಿ ಪಂಜಾಬ್ 4 ನಿಮಿಷ 28.80 ಸೆಕೆಂಡ್. 3000 ಮೀಟರ್ ವಾಂಗ್ ಜುಂಜಿಯಾ ಚೀನಾ 8 ನಿಮಿಷ 6.11 ಸೆಕೆಂಡ್. ಸೂರ್ಯ ಲೋಗನಾಥ್ನ 9 ನಿಮಿಷ 4.5 ಸೆಕೆಂಡ್. ಶ್ರದ್ಧಾರಾಣಿ SD 10 ನಿಮಿಷ 29 ಸೆಕೆಂಡ್. 5000 ಮೀಟರ್ ಜಿಲ್ನೇಶ್ ಡಿಬಾಬಾ ಇಥಿಯೋಪಿಯಾ 14 ನಿಮಿಷ 11.15 ಸೆಕೆಂಡ್. ವಿಜಯ್ ಶ್ರೀಧರ್ನ ಕೇರಳ 15 ನಿಮಿಷ 15.89 ಸೆಕೆಂಡ್. ತಿಪ್ಪವ ಸಣ್ಣಕ್ಕಿ 15 ನಿಮಿಷ 14.90 ಸೆಕೆಂಡ್. 10,000 ದೀರ್ಘ ಅಂತರದ ಓಟಗಳು. 10,000 ಮೀಟರ್ ಅಲ್ಮಾಜ್ ಆಯನ್ ಇಥಿಯೋಪಿಯಾ 29 ಸೆಕೆಂಡ್ 17.45 ಸೆಕೆಂಡ್. ಶ್ರೀಧರನ್ ಕೇರಳ 31 ನಿಮಿಷ 50.47 ಸೆಕೆಂಡ್. ತಿಪ್ಪವ ಸಣ್ಣಕ್ಕಿ 37 ನಿಮಿಷ 45.70 ಸೆಕೆಂಡ್. ಅರ್ಧ ಮ್ಯಾರಥಾನ್ ಚಿಕ್ಕೋಸ್ಕಿ ಕೀನ್ಯಾ 1 ನಿಮಿಷ 4.51 ಸೆಕೆಂಡ್. ಲಲಿತಾ ಬಾಬರ್ 1 ನಿಮಿಷ 10.52 ಸೆಕೆಂಡ್. 1 ನಿಮಿಷ ಅಲ್ಲ ನೋಡಿ, ಅರ್ಧ ಮ್ಯಾರಥಾನ್ ನೋಡ್ಬೇಕು ಅಂದ್ರೆ 1 ಗಂಟೆ. 1 ಗಂಟೆ 10 ನಿಮಿಷ 52 ಸೆಕೆಂಡ್. ಮ್ಯಾರಥಾನ್ ಪೌಲ್ ರಾಟ್ಲಿಫ್ ಗ್ರೇಟ್ 2 ಗಂಟೆ 15 ನಿಮಿಷ 25 ಸೆಕೆಂಡ್. ಗೋಪಿ ಜೈಶಾ 2 ಗಂಟೆ 34 ನಿಮಿಷ 43 ಸೆಕೆಂಡ್. ಪಂಜಾಬ್ ಶ್ರೇಯಾ ದೀಪಕ್ 3 ಗಂಟೆ 35 ನಿಮಿಷ 40 ಸೆಕೆಂಡ್. ಓಕೆ, ಇದು ಏನ್ ಗೊತ್ತಾ, ಮಧ್ಯಮ ಮತ್ತು ದೂರದ ಓಟಗಳಲ್ಲಿ ಇದು. ಈಗ ಒಂದು ಪ್ರಶ್ನೆ ಅಂತ ಹೇಳಿ, ಮಧ್ಯಮ ಮತ್ತು ದೂರದ ಓಟಗಳ ಸ್ಪರ್ಧೆಗಳು ಯಾವ್ಯಾವು? ಯಾವ್ಯಾವ ಹೇಳು. ಕೇಳಿ, ಏನ್ ಪ್ರಶ್ನೆ ಇದ್ದಾರೆ? ಮಧ್ಯಮ ದೂರದ ಓಟಗಳು ಸ್ಪರ್ಧೆಗಳು ಯಾವ್ಯಾವು? ಇಲ್ಲ, ತಪ್ಪು. 800 ಮೀಟರ್, 1500 ಮೀಟರ್, 3000 ಮೀಟರ್. ನೆಕ್ಸ್ಟ್ ಪ್ರಶ್ನೆ ಏನು? ಮಧ್ಯಮ ದೂರದ ಓಟದ ಸ್ಪರ್ಧೆಯಲ್ಲಿ ಆಲಿವರ್ ಮಾರ್ ಸ್ಥಿತಿಯಲ್ಲಿರುವಾಗ ಸ್ಪರ್ಧೆಗಳು ಯಾವ ರೀತಿ ಇರಬೇಕು? ಕಾಲಿಡಬಾರ್ದು. ಅಲ್ಲೇ ನೋಡು, ಆಲಿವರ್ ಮಾರ್ ಸ್ಥಿತಿಯಲ್ಲಿರುವಾಗ ಸ್ಪರ್ಧೆ ಯಾವ ರೀತಿ ಇರಬೇಕು? ಆಲಿವರ್ ಮಾರ್ ಸ್ಥಿತಿಯಲ್ಲಿರುವಾಗ ಸ್ಪರ್ಧೆಗಳು ಪ್ರಾರಂಭ ಗೆರೆಯನ್ನಾಗಲಿ ಅಥವಾ ಅದರ ಮುಂದಿನ ಜಾಗ ನೆಲದ ಮೇಲೆ ಕೈಗಿಡಲು ಅಥವಾ ಕಾಲುಗಳನ್ನು ಮುಟ್ಟಬಾರದು. ನೆಕ್ಸ್ಟ್, ಮಧ್ಯಮ ಮತ್ತು ದೂರದ ಓಟಗಳನ್ನು ಗುಂಪಿನಲ್ಲಿ ಓಡಿಸುತ್ತಾರೆ, ಏಕೆ? ಯಾಕೆ ನೋಡಲಿ, ಸಾಮಾನ್ಯವಾಗಿ ಮೇಲೆ ಸೂಚಿಸಿರುವ ಎಲ್ಲಾ ಸ್ಪರ್ಧೆಗಳನ್ನು ಗುಂಪುಗಳಲ್ಲಿ ಓಡಿಸಿರುತ್ತಾರೆ. ಏಕೆಂದರೆ ಇಂತಹ ಸ್ಪರ್ಧೆಗಳ ಸಂಖ್ಯೆಯು ಓಣಿಗಳಿಗಿಂತ ಹೆಚ್ಚಾಗಿರುತ್ತದೆ ಹಾಗೂ ಸ್ಪರ್ಧೆಗಳು ತಮ್ಮ ಓಣಿಯಲ್ಲಿಯೇ ಓಡುವ ನಿಯಮ ಅನ್ವಯವಾಗುವುದಿಲ್ಲ. ಆದ್ದರಿಂದ ಗುಂಪಿನಲ್ಲಿ ಓಡಿಸುತ್ತಾರೆ. ನೆಕ್ಸ್ಟ್, ಪುರುಷರ ವಿಭಾಗದಲ್ಲಿ ರಾಜ್ಯ ಮಟ್ಟದ ದಾಖಲೆ ನಿರ್ಮಿಸಿರುವ ಮಧ್ಯಮ ಮತ್ತು ದೂರದ ಓಟಗಳ ಕ್ರೀಡಾಪಟುಗಳ ಹೆಸರನ್ನು ಬರೆಯಿರಿ. ಯಾರ್ಯಾರು? ವಿನಾಯಕ ಸತ್ಯನಾರಾಯಣ್ ಪರಸಪ್ಪ. ನಾಲ್ಕೇ ಪ್ರಶ್ನೆ ಇದೆ. ರವಿ ನೋಡ, ನೆಕ್ಸ್ಟ್ ಬರುವಾಗ 4 ಪಾರ್ಟ್ ಪ್ರಶ್ನೆ ಉತ್ತರಗಳು ಇರ್ಬೇಕು. ಒಂದು ನೋಟ್ಸ್ ಬರ್ದಿರ? ಏನಾರು ಬರ್ದಿಲ್ಲ ಯಾರು? ನಾಳೆ 4 ಪಡ್ತಿ. ಈಗ 4 ಪ್ರಶ್ನೆ ಇದಾವೆ. ಒಂದೊಂದು ಪ್ರಶ್ನೆಗೆ ಎಷ್ಟು ಲೈನ್ ಬರೀತಿದ್ದೀರಾ? 2 ಲೈನ್ ತಪ್ಪು 3 ಲೈನ್ ಅಷ್ಟೇ. ಒಂದು ಪೇಜಿಗೆ ಮುಗೋಗ್ಬಿಡುತ್ತೆ. 4 ಪಾಠ ಬರೆದ್ರು ನಾವು 4 ಪೇಜಲ್ಲಿ 4 ಕಾಳಲ್ಲಿ ಮುಗಿದೋಗ್ಬಿಡುತ್ತೆ.
ಬರ್ತೀರಾ ನಾಳೆ? ಯಾಕೆಂದ್ರೆ SA1 ಎಕ್ಸಾಮ್ ಇರುತ್ತೆ ನಿಮ್ಗೆ. SA1 ನಿಮ್ಗೆ ಪರೀಕ್ಷೆ ಇರೋದ್ರಿಂದ ಕಡ್ಡಾಯವಾಗಿ ನೀವು ಓದ್ಕೋಬೇಕು. ಅರ್ಥ ಆಯ್ತಾ? ಆಯ್ತು.